ಗುಂಡಿಗಳ ಭಾಗ್ಯ ಕೊಟ್ಟ ಮನೆ ಮನೆ ಗಂಗೆ ಕಾಮಗಾರಿ. ಗುಂಡಿಗಳಿಂದ ದಿನನಿತ್ಯ ಓಡಾಡಲು ಗ್ರಾಮಸ್ಥರ ಪರದಾಟ. ಶಿರಾನಗರ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದ್ತಾ ಇದ್ರೂ ತಾಲೂಕಿನ ಹಳ್ಳಿಗಳು ಮಾತ್ರ ಶೋಚನೀಯ ಸ್ಥಿತಿಯಲ್ಲಿವೆ. ಇನ್ನು ಮನೆ ಮನೆಗೆ ಗಂಗೆ ಯೋಜನೆಯಡಿ ಪ್ರತಿ ಮನೆ ಮನೆಗೂ ನೀರು ಒದಗಿಸುವ ಉದ್ದೇಶದಿಂದ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಆದರೆ ಶಿರಾನಗರದಲ್ಲಿ ಜನರಿಗೆ ಅನುಕೂಲವಾಗಬೇಕಾದ ಈ ಯೋಜನೆ ಬದಲಾಗಿ ಸಂಕಷ್ಟಕ್ಕೆ ಕಾರಣವಾಗ್ತಿದೆ. ಜಲಜೀವನ್ ಮಿಷನ್ ಅಡಿಯಲ್ಲಿ ಶಿರಾದಲ್ಲಿ ಪೈಪ್ಲೈನ್ ಅಳವಡಿಕೆ ಮಾಡಲಾಗಿದೆ. ಆದರೆ ಕಾಮಗಾರಿಯ ನಗರದ ಹಳಿಯ ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ರಸ್ತೆಗಳನ್ನು ಸರಿಪಡಿಸದೆ ಹಾಗೆಯೇ ಬಿಟ್ಟಿದ್ದು ಜಲ್ಲಿಕಲ್ಲು ರಸ್ತೆಯಲ್ಲಿ ಹರಡಿಕೊಂಡಿದೆ. ಇದರಿಂದ ವಾಹನ ಸವಾರರು ಹಾಗೂ ಪಾದಾಚಾರಿಗಳು ಪ್ರತಿದಿನವೂ ಅಪಾಯದ ನಡುವೆ ಸಂಚರಿಸುವಂತಾಗಿದೆ. ಕೆಲವೆಡೆ ಜಲ್ಲಿಕಲ್ಲು ಎದ್ದಿದ್ದು ಪಾದಾಚಾರಿಗಳಿಗೆ ತಗುಲಿ ಅನಾಹುತಗಳ ಭೀತಿ ಕೂಡ ಉಂಟಾಗಿದೆ. ಮನೆ ಮನೆ ಗಂಗೆ ಅಂತ ಇವರು ಎಲ್ಲ ಗುಂಡಿ ತೆಗ್ದಿ ಇವಾಗ ಎಲ್ಲರಿಗೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಜನರಿಗೆ. ಇವಾಗ ಈ ರೋಡ್ ನಲ್ಲಿ ಇವಾಗ ಫುಲ್ ಕಷ್ಟ ಆಗ್ಬಿಟ್ಟಿದೆ. ಕಲ್ಲೆಲ್ಲ ಸ್ಲಿಪ್ ಆಗಿ ಟೈರಿಂದ ಜನರಿಗೆ ಎಲ್ಲ ಏಟ್ ಬಿದ್ದಿದೆ. ತಿರ್ಗಾ ಆಮೇಲೆ ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಇವರು ಇಂಜಿನಿಯರ್ ನೋಡಿದ್ರೆ ಏನು ರೆಸ್ಪಾನ್ಸೇ ತಗೊಳ್ತಾ ಇಲ್ಲ. ಇದ್ರ ಮುಂಚೆ ನಾನು ವಿಡಿಯೋನು ಹಾಕಿದ್ದೆ. ನಾನು ಆಕ್ಸಿಡೆಂಟ್ ಆಗಿದ್ದು ಬಹಳ ಲಾಪರವಾಹಿಯಿಂದ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಇದಕ್ಕೆ ಇಂಜಿನಿಯರ್ಗೆ ಒಂದ್ ಸ್ವಲ್ಪ ಏನಾನ ಇದು ಮಾಡಿ ಕೆಲಸ ಅಚ್ಚುಕಟ್ಟಾಗೆ ಮಾಡಬೇಕು. ಏನು ನಮ್ಮ ಮುಂಚೆ ಹೆಂಗಿತ್ತು ನಮ್ಮ ಊರಿನಲ್ಲಿ ಎಲ್ಲ ರೋಡ್ ಗೀಡು ಆ ಥರ ಮಾಡಬೇಕು. ಇವರು ಜಲ್ಲಿ ಸುಮ್ಮನೆ ಹಾಕಿ ಹೋಗ್ಬಿಡ್ತಿದ್ದಾರೆ. ಜಲ್ಲಿ ಸಿಮೆಂಟು ಎಲ್ಲ ಹಾಕಿ ಗುಂಡಿ ಎಲ್ಲ ಕ್ಲೀನಾಗಿ ಮುಚ್ಚಿ ಜನರಿಗೆ ಕಷ್ಟ ಆಗ್ಬಾರ್ದು ಆ ಥರ ಕೆಲಸ ಮಾಡಬೇಕಿತ್ತು. ಆ ಥರ ಏನು ಕೆಲಸ ಮಾಡ್ತಿಲ್ಲ. ಆಮೇಲೆ ರೂಲ್ಸ್ ಏನೈತೆ ಅದು ರೂಲ್ಸ್ ಪ್ರಕಾರ ಅವರು ನಡ್ಕೊಳ್ತಾ ಇಲ್ಲ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಪೂರ್ತಿ ಎಲ್ಲ ನಮ್ಮ ರೋಡ್ ಹೆಂಗಿತ್ತು ಆ ಥರ ಕೆಲಸ ಮಾಡಬೇಕು ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ಇನ್ನು ಗುತ್ತಿಗೆದಾರರ ವಿರುದ್ಧ ಅರೆಬರೆ ಕಾಮಗಾರಿಯ ಆರೋಪಗಳು ಕೇಳಿಬರುತ್ತಿವೆ. ಗುತ್ತಿಗೆದಾರ ಒಂದು ಕಡೆ ಕಾಮಗಾರಿ ಪೂರ್ಣಗೊಳಿಸುವ ಮುನ್ನವೇ ಮತ್ತೊಂದು ಭಾಗದಲ್ಲಿ ಕೆಲಸ ಆರಂಭಿಸುವುದರಿಂದ ಎಲ್ಲೆಡೆ ಅಪೂರ್ಣ ಕಾಮಗಾರಿಗಳು ಕಂಡುಬರುತ್ತಿವೆ. ಇದರಿಂದ ರಸ್ತೆಗಳು ಹಾಳಾಗಿದ್ದು ಧೂಳಿನಿಂದ ಸಾರ್ವಜನಿಕರು ದಿನನಿತ್ಯ ಸಂಚರಿಸಲು ಪರದಾಡುವಂತಾಗಿದೆ. ತಕ್ಷಣವೇ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ರಸ್ತೆಗಳನ್ನು ಸರಿಪಡಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ ಶಿರಾ.